ಹಾಯ್ ನಮಸ್ಕಾರ ಗೆಳೆಯರೇ, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಸಂಚಿಕೆಯ ವಿಡಿಯೋದಲ್ಲಿ ನಾವು ಶ್ರೀಶೈಲ ಮಲ್ಲಿಕಾರ್ಜುನನಿಗೆ ಸಂಬಂಧಿಸಿದಂತಹ ಕೆಲವೊಂದಿಷ್ಟು ಪೌರಾಣಿಕ ಕಥೆಗಳನ್ನು ನೋಡೋಣ. ಹಾಗೂ ಶ್ರೀಶೈಲ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಸಂಬಂಧಿಸಿದ ಇತಿಹಾಸವನ್ನು ಕೂಡ ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ ಬನ್ನಿ. ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದವ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಹಾಗೂ ಬೆಲ್ ಐಕಾನನ್ನು ಒತ್ತಿ. ಗೆಳೆಯರೇ, ಇದು ಪಾರ್ಟ್ 2 ವಿಡಿಯೋ ಆಗಿದೆ. ನಾವು ಹಿಂದಿನ ಸಂಚಿಕೆಯ ವಿಡಿಯೋದಲ್ಲಿ ಅಂದರೆ ಪಾರ್ಟ್ 1 ವಿಡಿಯೋದಲ್ಲಿ ನಾವು ಶ್ರೀಶೈಲ ಮಲ್ಲಿಕಾರ್ಜುನನಿಗೆ ಸಂಬಂಧಿಸಿದ ಕೆಲವೊಂದಿಷ್ಟು ಪೌರಾಣಿಕ ಕಥೆಗಳನ್ನು ನೋಡಿದ್ದೆವು. ಗೆಳೆಯರೇ, ಮಲ್ಲಯ್ಯ ಮಲ್ಲಯ್ಯ ಎಂದು ಕೂಗುತ್ತಾ ಬರುತ್ತಿರುವವರು ಯಾರು ಗೊತ್ತೇ? ಇವರೇ ಚೆಂಚಿಲರು. ಶ್ರೀಶೈಲದ ಬಳಿ ಇರುವ ನಲ್ಲಮಲ್ಲ ಪರ್ವತ ಶ್ರೇಣಿಯಲ್ಲಿ ವಾಸಿಸುವ ಬುಡಕಟ್ಟು ಜನಾಂಗದವರು. ಇವರ ಆರಾಧ್ಯ ದೈವ ಚೆಂಚು ಮಲ್ಲಯ್ಯ. ಬೇಟೆಗಾರನ ವೇಷ ಧರಿಸಿ ಈ ದಟ್ಟವಾದ ಅಡವಿಗೆ ಬಂದ ಪರಶಿವನು ಚೆಂಚು ಕನ್ಯೆಯೊಬ್ಬಳನ್ನು ಕಂಡು ಮೋಹಿತನಾಗಿ ಅವಳನ್ನು ವರಿಸುವವನು. ಹೀಗೆ ಚಂಚಿಲರ ನೆಂಟನಾದ ಮಲ್ಲಿಕಾರ್ಜುನನು ಮಲ್ಲಯ್ಯನಾಗುವನು. ಹಿಂದುಳಿದ ವರ್ಗಗಳು ಮೇಲ್ವರ್ಗ ಎಂದು ಗುರುತಿಸಲ್ಪಟ್ಟ ಧರ್ಮದ ಜೊತೆ ನಿಕಟ ಸಂಬಂಧ ಬೆಳೆಸುವ ಪರಿ ಅದ್ಭುತ. ಇನ್ನು ಮಲ್ಲಿಕಾರ್ಜುನನ ಜೊತೆ ಇಲ್ಲಿ ನೆಲೆಸಿರುವ ಭ್ರಮರಾಂಬಿಕೆಯ ಹಿನ್ನೆಲೆಯನ್ನು ಕೇಳೋಣ ಬನ್ನಿ ಗೆಳೆಯರೇ. ಬ್ರಹ್ಮನಿಂದ ಯಾವುದೇ 2 ಕಾಲಿನ ಅಥವಾ 4 ಕಾಲಿನ ಜೀವಿಯಿಂದ ತನ್ನ ಹತ್ಯೆಯಾಗುವಂತಿಲ್ಲ ಎಂಬ ವರ ಪಡೆದ ಅರುಣಾಸುರನೆಂಬ ರಕ್ಕಸನ್ನು ಋಷಿ ಮುನಿಗಳನ್ನು ಪೀಡಿಸುತ್ತಾ ಜನರನ್ನು ಹಿಂಸಿಸುತ್ತಾ ಅಟ್ಟಹಾಸದಿಂದ ಮೆರೆಯುತ್ತಿದ್ದನು. ಅವನನ್ನು ಸಂಹರಿಸಲು ಸಹಸ್ರ ಭ್ರಮರಗಳ ರೂಪದಲ್ಲಿ ಬಂದ ಆದಿಶಕ್ತಿಯು ಭ್ರಮರಾಂಬಿಕೆಯಾಗಿ ಇಲ್ಲಿಯೇ ನೆಲೆಸಿದ್ದಾಳೆ. ಇಂದಿಗೂ ಭ್ರಮರದ ನಾದ ಇಲ್ಲಿ ಕೇಳಿ ಬರುತ್ತಿದೆ. ದೈತ್ಯನಾದ ಅರುಣಾಸುರನನ್ನು ಪುಟ್ಟ ಭ್ರಮರಗಳು ವಿನಾಶಗೊಳಿಸುವ ಪ್ರಸಂಗ ಸೃಷ್ಟಿಯ ರಹಸ್ಯಗಳಲ್ಲೊಂದಾಗಿ ನಿಲ್ಲುವುದು. ಈ ಶತಮಾನದಲ್ಲಿ ಅದ್ಭುತ ಯಶಸ್ಸು ಸಾಧಿಸಿರುವ ಮಾನವನನ್ನು ಕಂಗೆಡಿಸಿರುವ ಕೋವಿಡ್ ವೈರಾಣುವಿನ ನೆನಪಾಗುವುದಲ್ಲವೇ? ಭಾರತ ವರ್ಷದ ಹಲವು ಶಕ್ತಿ ಪೀಠಗಳಲ್ಲೊಂದಾದ ಶ್ರೀಶೈಲದ ಶಕ್ತಿಪೀಠ ಇಲ್ಲಿದೆ. ದಕ್ಷಿಣ ಯಜ್ಞಕುಂಡದಲ್ಲಿ ಆಹುತಿಯಾದ ಸತಿಯನ್ನು ಹೊತ್ತ ಶಿವನ ಕೋಪ ತಣಿಸಲು ವಿಷ್ಣು ಸುದರ್ಶನ ಚಕ್ರವನ್ನು ಪ್ರಯೋಗಿಸಿದಾಗ ಛಿದ್ರವಾದ ಸತಿಯ ದೇಹದ ಭಾಗಗಳು ಬಿದ್ದ ಸ್ಥಳಗಳೆಲ್ಲ ಶಕ್ತಿಪೀಠವಾಗಿ ಕಂಗೊಳಿಸುತ್ತವೆ. ಸತಿಯ ಕುತ್ತಿಗೆಯ ಭಾಗ ಇಲ್ಲಿ ಬಿದ್ದುದರಿಂದ ಇದೊಂದು ಪುಣ್ಯಕ್ಷೇತ್ರವಾಗಿದೆ. ಹೀಗೆ ಇಲ್ಲಿ ಬರುವ ಭಕ್ತಾದಿಗಳ ಇಷ್ಟಾರ್ಥಗಳನ್ನೆಲ್ಲ ಈಡೇರಿಸುತ್ತಾ ಶಿವಪಾರ್ವತಿಯರು ನೆಲೆಸಿರುವ ದಿವ್ಯವಾದ ಪ್ರದೇಶ ಶ್ರೀಶೈಲವಾಗಿದೆ ಗೆಳೆಯರೇ. ಇನ್ನು ಈ ಕ್ಷೇತ್ರದ ಐತಿಹಾಸಿಕ ವಿವರಗಳನ್ನು ತಿಳಿಯೋಣ ಬನ್ನಿ. ಸುಮಾರು 30-40 ಸಾವಿರ ವರ್ಷಗಳಿಂದಲೂ ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ ಹಲವು ಚಿಂತನೆಗಳನ್ನು ಮೂಡಿಸಿದ ಕೀರ್ತಿ ಈ ಕ್ಷೇತ್ರಕ್ಕೆ ಸಲ್ಲುತ್ತದೆ. ಅಗ್ನಿ ಪುರಾಣದಲ್ಲಿ ಉಲ್ಲೇಖಿಸಿರುವಂತೆ ಅಸುರ ರಾಜನಾದ ಹಿರಣ್ಯಕಶಪು ಶಿವನನ್ನು ಕುರಿತು ಈ ಸ್ಥಳದಲ್ಲಿ ತಪಸ್ಸು ಮಾಡಿದನೆಂಬ ಪ್ರತೀತಿ ಇದೆ. ಸ್ಕಂದ ಪುರಾಣದಲ್ಲಿ ತ್ರೇತಾಯುಗದಲ್ಲಿ ಶ್ರೀರಾಮನು, ದ್ವಾಪರ ಯುಗದಲ್ಲಿ ಪಾಂಡವರು ಶಿವನನ್ನು ಆರಾಧಿಸಿದರೆಂಬ ನಂಬಿಕೆ ಇದೆ. ಇನ್ನು ಕಲಿಯುಗದಲ್ಲಿ ವಚನ ಸಾಹಿತ್ಯದಲ್ಲಿ ಪ್ರಮುಖರಾದ ಸಿದ್ದರಾಮ, ಅಕ್ಕ ಮಹಾದೇವಿ, ಅಲ್ಲಮಪ್ರಭು, ಗುಡ್ಡಾಪುರದ ದಾನಮ್ಮ ಮುಂತಾದ ಶಿವಶರಣರು ಮಲ್ಲಿಕಾರ್ಜುನನ ದರ್ಶನ ಮಾಡಿ ಪುನೀತರಾಗಿದ್ದಾರೆ. ಶಂಕರರು ಸ್ವಲ್ಪ ಕಾಲ ಇಲ್ಲಿಯೇ ತಂಗಿದ್ದು ಸೌಂದರ್ಯ ಲಹರಿಯನ್ನು ರಚಿಸಿದರು. ಛತ್ರಪತಿ ಶಿವಾಜಿಯು ಇಲ್ಲಿ ಧ್ಯಾನ ಮಾಡಿ ದೇವಿಯಿಂದ ಕತ್ತೆಯನ್ನು ಪಡೆದನೆಂಬ ದಾಖಲೆಯೂ ಇದೆ ಗೆಳೆಯರೇ. ಪುರಾತನ ಕಾಲದಲ್ಲಿ ದೇಗುಲಗಳು ಕೇವಲ ಧಾರ್ಮಿಕ ಸ್ಥಳಗಳಾಗಿರದೆ ಸಾಂಸ್ಕೃತಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಪ್ರಮುಖ ಪಾತ್ರ ವಹಿಸುತ್ತಿದ್ದವು. ಪುರಾಣ ಪ್ರವಚನಗಳನ್ನು ಪಠಿಸುವ ಪಂಡಿತೋತ್ತಮರು ನೈತಿಕ ಮೌಲ್ಯಗಳನ್ನು ಬೋಧಿಸುತ್ತಿದ್ದರು. ದೇಗುಲಗಳು ಕಲೆ, ಸಾಹಿತ್ಯ, ಸಂಗೀತ, ನೃತ್ಯಗಳ ತವರಾಗಿತ್ತು. ಮಕ್ಕಳ ವಿದ್ಯಾಭ್ಯಾಸದ ಕೇಂದ್ರವೂ ಆಗಿತ್ತು. ಕೆಲವು ಬಾರಿ ರಾಜಸಭೆಗಳು ನಡೆಯುತ್ತಿದ್ದುದು ಉಂಟು. ಈ ಕ್ಷೇತ್ರದಲ್ಲಿ 116 ಶಿಲಾಶಾಸನಗಳು ದೊರೆತಿವೆ. ರಾಜ ಮಹಾರಾಜರು ಶ್ರದ್ಧಾಭಕ್ತಿಗಳಿಂದ ತಮ್ಮ ಇಷ್ಟ ದೈವವನ್ನು ಪೂಜಿಸುತ್ತಿದ್ದರು. ಯುದ್ಧಗಳಲ್ಲಿ ಜಯಶಾಲಿಗಳಾದಾಗ ಸುಂದರವಾದ ದೇಗುಲಗಳನ್ನು ನಿರ್ಮಿಸುತ್ತಿದ್ದರು. ಫುಲುಮಾವಿ ಶಾಸನದಲ್ಲಿ ಉಲ್ಲೇಖಿಸಿರುವಂತೆ ಕ್ರಿಸ್ತಶಕ 1ರಿಂದ ಈ ಕ್ಷೇತ್ರವನ್ನು ಆಳಿದ ರಾಜ ವಂಶದವರ ಹೆಸರು ಹೀಗಿದೆ. ಇಕ್ಷ್ವಾಕು ವಂಶದವರಾದ ಶಾತವಾಹನರು
ಕ್ರಿಸ್ತಶಕ 200ರಿಂದ 300ರವರೆಗೆ ಆಳಿದರು. ಪಲ್ಲವರು ಕ್ರಿಸ್ತಶಕ 248ರಿಂದ 575ರವರೆಗೆ ಆಳಿದರು. ವಿಷ್ಣುಕುಂಡಿ ವಂಶಸ್ಥರು ಕ್ರಿಸ್ತಶಕ 375ರಿಂದ 612ರವರೆಗೆ ಆಳಿದರು. ಕದಂಬರು ಕ್ರಿಸ್ತಶಕ 340ರಿಂದ 450ರವರೆಗೆ ಆಳಿದರು. ಚಾಲುಕ್ಯರು, ಕಾಕತೀಯರು, ರೆಡ್ಡಿ ವಂಶಸ್ಥರು ಹಾಗೂ ವಿಜಯನಗರದ ಅರಸರು 1325ರಿಂದ 1448ರವರೆಗೆ ಆಳಿದ ರೆಡ್ಡಿ ರಾಜ ವಂಶದವರ ಕಾಲವನ್ನು ಸ್ವರ್ಣಯುಗವೆಂದು ಕರೆಯಲ್ಪಟ್ಟಿದೆ. ವಿಜಯನಗರದ ಅರಸರಾದ ಹರಿಹರರಾಯ ಹಾಗೂ ಕೃಷ್ಣದೇವರಾಯ ಆಳ್ವಿಕೆಯ ಕಾಲದಲ್ಲಿ ಈ ಕ್ಷೇತ್ರದ ಕೀರ್ತಿ ಎಲ್ಲೆಡೆ ವ್ಯಾಪಿಸಿತ್ತು. ನಂತರ ಬಂದ ಮೊಘಲರ ಕಾಲದಲ್ಲಿ ಹಿಂದೂ ದೇಗುಲಗಳು ಅವನತಿ ಹೊಂದಿದ್ದವು. 1800ರಲ್ಲಿ ಬ್ರಿಟಿಷ್ ಮೇಜರ್ ಮನ್ರೋ ಕಾಲದಲ್ಲಿ ಈ ದೇಗುಲದ ಪುನರುತ್ಥಾನವಾಯಿತು. ಶ್ರೀಶೈಲದ ಶಿಖರವನ್ನು ದರ್ಶನ ಮಾಡಿದವರಿಗೆ ಮುಕ್ತಿ ದೊರೆಯುವುದು ಎಂಬ ನಂಬಿಕೆ ಇದೆ. ಮಲ್ಲಿಕಾರ್ಜುನ ದೇಗುಲವು ದ್ರಾವಿಡ ಶೈಲಿಯ ವಾಸ್ತುಶಿಲ್ಪವನ್ನು ಹೊಂದಿದ್ದು ಎಲ್ಲರ ಮನ ಸೂರೆಗೊಳಿಸುವುದು. ದೇಗುಲದ ಪ್ರಾಂಗಣದಲ್ಲಿರುವ ಕಂಬಗಳಲ್ಲಿ ಸುಂದರವಾಗಿ ಅರಳಿರುವ ಶಿಲ್ಪಕಲೆ, ದಿವ್ಯವಾದ ಮುಖಮಂಟಪ, 4 ದಿಕ್ಕಿನಲ್ಲೂ ಕಂಗೊಳಿಸುತ್ತಿರುವ ಗೋಪುರಗಳು, ಸುತ್ತಲೂ ಕೋಟೆಯಂತಹ ಎತ್ತರವಾದ ಗೋಡೆ, ಪಾತಾಳ ಗಂಗೆಯಿಂದ ಮಲ್ಲಿಕಾರ್ಜುನ ದೇಗುಲವರೆಗೆ ನಿರ್ಮಿಸಲಾಗಿರುವ ಮೆಟ್ಟಿಲುಗಳು ರಾಜ ಮಹಾರಾಜರ ಕೊಡುಗೆಯನ್ನು ಸ್ಮರಿಸುತ್ತಿವೆ. ಹಸಿರು ಹೊದ್ದ ಬೆಟ್ಟಗುಡ್ಡಗಳು, ಝುಳು ಝುಳು ಹರಿಯುತ್ತಿರುವ ಕೃಷ್ಣಾ ನದಿ, ಜ್ಯೋತಿ ಸ್ವರೂಪನಾದ ಮಲ್ಲಿಕಾರ್ಜುನ, ಭ್ರಮರಾಂಬಿಕೆಯ ರೂಪದಲ್ಲಿ ಪಾರ್ವತಿ ದೇವಿ, ಪಾತಾಳ ಗಂಗೆ, ಕದಳಿವನ ಇನ್ನಿತರ ಪುಣ್ಯ ಸ್ಥಳಗಳು ಯಾತ್ರಿಗಳ ಮನದಲ್ಲಿ ಅಚ್ಚಳಿಯದ ನಿಲ್ಲುವವು. ಮಹಾದೇವಿಯಕ್ಕ ಕಂಡ ಕನಸಿನಂತೆ ನಮ್ಮ ನಿಮ್ಮೆಲ್ಲರ ಕಣ್ತೆರೆಸುವವು. ಗೆಳೆಯರೇ, ನನಗೆ ತಿಳಿದಷ್ಟು ನಿಮ್ಮ ಜೊತೆ ಶ್ರೀಶೈಲ ಮಲ್ಲಿಕಾರ್ಜುನನಿಗೆ ಸಂಬಂಧಿಸಿದ ಕೆಲವೊಂದಿಷ್ಟು ವಿಷಯಗಳನ್ನು ಹಂಚಿಕೊಂಡಿದ್ದೇನೆ. ಏನಾದರೂ ತಪ್ಪಾಗಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಗೆಳೆಯರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ. ಇನ್ನೂ ಇಂತಹ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಒತ್ತಿ. ಎಲ್ಲ ನನ್ನ ವೀಕ್ಷಕರಿಗೆ ಧನ್ಯವಾದಗಳು.